ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. की झंझट है ना सर्फ एक्सेल इजी वॉश. इसका स्मार्ट फोम निकाले जिद्दी दाग, कम घिसाई, बिना झंझट के. ದೆಹಲಿಯಲ್ಲಿ ರೈತ ಹೋರಾಟವನ್ನು ಹತ್ತಿಕ್ಕುವ ಯತ್ನ ನಡೆದಿದೆ ಎಂದು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಕರ್ನಾಟಕ ಅನ್ನದಾತ ರೈತ ಸಂಘ ಮತ್ತು ರಾಜ್ಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಚಿದಾನಂದ ಹರಿಜನ್ ಡಿಲ್ಲಿ ಒಳಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಶಾಂತಕುಮಾರ್ ಕುರುಬರವರು ಅವ್ರ ಮನೆಯವರು 70 ಜನ ಕರ್ನಾಟಕದಿಂದ ಹೋಗಿದ್ದಾರೆ. ಅವರಿಗೆ ರಾತ್ರಿನ ಹಿಡಿದು ಮುಂದೆ ಹೋಗಬಾರ್ದು ಅಂಥೇಳಿ ಅವ್ರಿಗೆ ಈ ಹೋರಾಟ ಹತ್ತಕ್ಬೇಕಂಥೇಳಿ ಮಾಡ್ತಾ ಇದ್ದಾರೆ. ನಮ್ಗೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ JDS ಆಗಲಿ ನಮ್ಮ ಪಕ್ಷ ಇಲ್ಲ. ನಾವು ಸರ್ಕಾರದ ವಿರುದ್ಧ ರೈತರಿಗೆ ಅನ್ಯಾಯ ಆದರೆ ನಾವು ರೈತರಿಗೆ ಸಿಗಬೇಕಾಗಿದ್ದು ಸವಲತ್ತು ಒಂದು ಅರಣ್ಯ ಎತ್ತಿಕೊಳ್ಳೋದು ಇನ್ನೂವರೆಗೆ ಯಾವ ಸರ್ಕಾರವೂ ಮಾಡಿಲ್ಲ. ಬೆಂಬಲ ಬೆಲೆ ಯಾರು ಇಲ್ಲಿವರೆಗೂ ಯಾರು ಒಂದು ಬೆಂಬಲ ಬೆಲೆ ಸರ್ಕಾರ ಘೋಷಿಲ್ಲ. ಈಗ MP ಎಲೆಕ್ಷನ್ ಚುನಾವಣೆ ಬಂದಿದೆ. ಚುನಾವಣೆ ಬರೋ ಟೈಮ್ನಾಗ ಕಾಲು ಹಿಡಿತಾರೆ. ಚುನಾವಣೆ ಆಗಿ ಹೋದ ನಂತರ ಎಲ್ಲರೂ ಒದ್ಯಾಕೆ ನಿಲ್ತಾರೆ. ಇದು ಸತ್ಯದ ಮಾತು. ಇದು ಎಲ್ಲ ರಾಜಕಾರಣದವ್ರಿಗೂ ನಾನು ಹೇಳೋದಿಷ್ಟೇ. ನಮ್ಮ ಕರ್ನಾಟಕದ 70 ಜನಕ್ಕೆ ಹೋದವ್ರಿಗೆ ಏನಾರ ಅನ್ಯಾಯ ಆದ್ರೆ ಅವ್ರು ಏನಾರ ಸಾವು ಇದು ಮಾಡಿದ್ರೆ ಸರ್ಕಾರ ಅದಕ್ಕೆ ಕೇಂದ್ರ ಸರ್ಕಾರ ಒಂದು ರೈತಗೆ 25 ಲಕ್ಷ ಪರಿಹಾರ ಕೊಡ್ಬೇಕಾಕತಿ. ನೀವು ಏನಾಗಲಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನೀವು ಬೇಲಿ ಕಟ್ಟೋದಾಗಲಿ ಇದು ಮಾಡೋದಾಗಲಿ ಹಿಂಸೆ ಮಾಡಬಾರ್ದು. ಇವತ್ತು ಪ್ರತಿಯೊಬ್ಬರು ಧರಣಿ ಮಾಡೋಕ್ಕೆ ಹಕ್ಕೈತಿ. ನಮ್ಮ ಹಕ್ಕಿಗೆ ಒಂದೇ ಮನುಷ್ಯ ಕುಂತರೂ ಅವಂಗೆ ಹೆದರ್ಸೋದು, ಅವಂಗೆ ಹೆದರಿಸಿ ಪೊಲೀಸರ ಕಡೆಯಿಂದ ಇದು ಮಾಡೋದು, ದಬ್ಬಾಳಿಕೆ ಮಾಡಬಾರ್ದು. ಇಡೀ ಕರ್ನಾಟಕದ ರೈತರು ಈ ಚುನಾವಣೆಗೆ ಪಾಠ ಕಲಿಸ್ತಾರೆ. ನಮಗೆ ಯಾವುದೈತಲ್ಲ, ಯಾರು ನಮಗೆ ಕೆಲಸ ಮಾಡಿಕೊಡ್ತಾರೋ ಆ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ಬೇಕಾಕತಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಈಗ ಅಲ್ಲೇನು 6 ತಿಂಗಳದ ಗಂಜಿ ತೊಗೊಂಡು ಟ್ಯಾಕ್ಟರ್ ಮನೆ ಬಿಟ್ಟು ಎಲ್ಲರೂ ಹೋಗ್ಯಾರ. 6 ತಿಂಗಳದ ಗಂಜಿ ಇಟ್ಕೊಂಡು ಹೋಗ್ಯಾರ. ಅವರು ಹೋರಾಟ ಮಾಡ್ಬೇಕು. ರೈತರ ಇಡೀ ದೇಶದ ಬೆನ್ನೆಲುಬು. ಅವ ಎದಕ್ಕೂ ಹೆದರಂಗಿಲ್ಲ. ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ಬ್ಯಾಸಿಗೆ ಬರಲಿ, ಈ ಹೋರಾಟಕ್ಕೆ ಏನಾರ ಎಲ್ಲ ಅಲ್ಲಿ ಕೇಂದ್ರದಲ್ಲಿ ರೈತರಿಗೆ ಅನ್ಯಾಯ ಆದ್ರೆ ಒಬ್ಬ ಸತ್ರ ಅವಂಗೆ ಪ್ರತಿ ಸತ್ತ ಮನುಷ್ಯ ರೈತರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಹಿಂದೆ 3 ವರ್ಷದ ಹಿಂದೆ ಹೋರಾಟ ಮಾಡಿದ್ರು ಅವರು. 750 ಜನ ಸತ್ತರು. ಅವ್ರಿಗೆ ಪರಿಹಾರ ಇನ್ನೂವರೆಗೂ ಕೊಟ್ಟಿಲ್ಲ. ಕೆಲವ್ರು ಕೊಟ್ಟಾರಂತಾರೆ, ಕೆಲವ್ರು ಕೊಟ್ಟಿಲ್ಲ. ಅವ್ರಿಗೂ ಸಿಗ್ಬೇಕಂತ ಹೇಳಿ ನಾನು ಕರ್ನಾಟಕ ಅನ್ನದಾತ ರೈತ ಸಂಘದಿಂದ ಆಗ್ರಹಿಸ್ತಾ ಇದ್ದೇನೆ. ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾಗಿ ಚಿದಾನಂದ ಹರಿಜನ್ ಆಯ್ಕೆಯಾಗಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ NN ಗಾಳಮ್ಮನವರ್, ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾಗಿ ಚಂದ್ರಕಾಂತ್ ಕಲಬಾವಿ ಹಳಿಯಾಳ್ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರಾಗಿ ಸಂತೋಷ್ ಸ್ವಾಮಿ ಕಿರುವತ್ತಿ, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಜಯಲಕ್ಷ್ಮಿ ಚವ್ಹಾಣ್ ಆಯ್ಕೆಯಾಗಿದ್ದಾರೆ. ಹಾವೇರಿ ಜಿಲ್ಲಾಧ್ಯಕ್ಷರಾಗಿ ಉಳಿವಪ್ಪ ಕಲಾದಗಿ ಆಯ್ಕೆಯಾಗಿದ್ದಾರೆ. ಸಮತಾ ಸೈನಿಕ ದಳದ ಉದ್ಘಾಟನಾ ಸಮಾರಂಭವು ಇಂದು ಶ್ರೀ ಗುರು ಗೋವಿಂದ ಭಟ್ಟರ ಹಾಗೂ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳ ದೇವಸ್ಥಾನದಲ್ಲಿ ನಡೆಯಿತು. ಸಮಾರಂಭದಲ್ಲಿ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ NN ಗಾಳೆಮನವರ್, ಹಾವೇರಿ ಜಿಲ್ಲಾಧ್ಯಕ್ಷರಾದ ಉಳಿವಪ್ಪ ಕಲಾದಗಿ ಮುಂತಾದವರಿದ್ದರು. ಪತ್ರಕರ್ತ ಶಶಿಧರ್ ಕುಲಕರ್ಣಿ ಕಾರ್ಯಕ್ರಮ ನಿರೂಪಿಸಿದರು.
ಗಜೇಂದ್ರ ಕರ್ಜಗಿ ವಂದಿಸಿದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.